ಇತ್ತೀಚೆಗೆ ನಾವು ಕೇಳ್ಪಡ್ತಾ ಇದ್ದೀವಿ ಕನ್ನಡ ಬಗ್ಗೆ ತುಂಬ ಬೆದರಿಸ್ತಾ ಇದ್ದಾರೆ ಜನರನ್ನ. ಹೊರಗಿನವ್ರು ಹೇಳ್ತಾರೆ ಕನ್ನಡ ಕಲೀರಿ, ಕನ್ನಡ ಕಲಿ, ನಮ್ಮನ್ನು ಬೆದರಿಸ್ತಾ ಇದ್ದಾರೆ. ಅದನ್ನು ಪ್ರೀತಿಯಿಂದ ಅಥವಾ ಒಂದು ಅನುಕಂಪದಿಂದ ಅವ್ರು ಹೇಳ್ತಾ ಇಲ್ಲ ಅಂತ ಹೇಳಿ. ಇದ್ರ ಬಗ್ಗೆ ನಾನು ನಿಮ್ಮ ಅಲ್ಲಿ ಹೇಳ್ಕೊಳ್ಳೋಷ್ಟು ಕೆಲವೊಂದು ಮಾತುಗಳಿದ್ದಾವೆ. ನಾನು ದಯವಿಟ್ಟು ಕೇಳಿ, ಬೇರೆ ಕನ್ನಡಿಗರಿಗೂ ತಿಳಿಸಿ, ಆಯಿತಾ? ಒಂದು, ಯಾವುದೇ ಭಾಷೆ ಆಗಲಿ, ಅದರಲ್ಲೂ ಕನ್ನಡ ಅನ್ನೋದು ನಿಜವಾಗ್ಲೂ ಕಸ್ತೂರಿ ಕನ್ನಡ. ಅದು ನಿಮ್ಗೆ ಗೊತ್ತಿದೆಯೋ ಇಲ್ವೋ, ಬಟ್ ನಾನು ಹೇಳ್ತೀನಿ, ಅದನ್ನು ಕೇಳ್ಕೊಳ್ಳಿ. ನಿಜವಾಗ್ಲೂ ಇಂತಹ ಅದ್ಭುತವಾದ ಭಾಷೆನ ಇನ್ನೊಬ್ಬರಿಗೆ ಫೋರ್ಸ್ ಮಾಡಿ ಒಂದು ಗನ್ ಪಾಯಿಂಟ್ ಇಟ್ಟು ಅವ್ರಿಗೆ ಬೆದರಿಸಿ ಕಲಿಸ್ಬೇಕಾಗಿಲ್ಲ. ನೋಡಿ ಆಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ರೌಡಿ ಸ್ಟೇಟ್ ಅಂತ ಬಂದ್ಬಿಡುತ್ತೆ. ಇಷ್ಟು ಅದ್ಭುತವಾದ ಒಂದು ಸಂಸ್ಕೃತಿನ ಇಲ್ಲಿವರೆಗೂ ನಮ್ಮ ಹಿರಿಯರು ಉಳಿಸ್ಕೊಂಡ್ಬಂದಿದ್ದಾರೆ, ಆಯಿತಾ? ಇವಾಗ ಉದಾಹರಣೆಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರೋ ಒಂದು ಹಾಡಿದೆ ನೋಡಿ, ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಅಂತ ಹೇಳಿ. ಎಷ್ಟು ಸುಂದರವಾದ ಹಾಡದು. ಅದರಲ್ಲಿ ಪದಗಳೇನಿದ್ದಾವೆ? ಕಾಶೀಲಿ ಸ್ನಾನ ಮಾಡು, ಕಾಶ್ಮೀರ ಸುತ್ತಿ ನೋಡು, ಅಜಂತ ಎಲ್ಲೋರಾನ ಬಾಳಲ್ಲಿ ಒಮ್ಮೆ ನೋಡು. ಇವಾಗ ಕಾಶಿ ಎಲ್ಲಿದೆ? ಉತ್ತರ ಭಾರತದಲ್ಲಿದೆ ಅಲ್ವಾ? ಕಾಶ್ಮೀರನೂ ಅಲ್ಲೇ ಇದೆ. ಅಜಂತ ಎಲ್ಲೋರ ಎಲ್ಲಿದೆ? ಬೇರೆ ಕರ್ನಾಟಕದಲ್ಲಂತೂ ಇಲ್ಲ ಅಲ್ವಾ? ಇವೆಲ್ಲ ಸುತ್ತಾಡ್ಬೇಕು ತಾನೆ. ನೀವು ಅಲ್ಲಿಗೆ ಹೋದಾಗ ಒಬ್ಬ ಪ್ರಯಾಣಿಕರಾಗಿ ನಿಮಗೆ ಅವರು ನಮ್ಮ ಭಾಷೆ ಮಾತಾಡಿ ಅಂತ ಬೆದರಿಸಿದ್ರೆ ನಿಮಗೆ ಹೇಗೆ ಅನ್ಸುತ್ತೆ ಹೇಳಿ, ಅಲ್ವಾ? ಕನ್ನಡ ಕಲಿಬೇಕು, ನಿಜವಾಗ್ಲೂ ಕಲಿಬೇಕು. ಇವಾಗ ಸುಮಾರು ವರ್ಷ ಇರ್ತಾರೆ ಕೆಲವರೆಲ್ಲ ಒಂದು ಜಾಗದಲ್ಲಿ. ಒಂದು 4 ಶಬ್ದಗಳಾದರೂ ಕಲಿಬೇಕು ಅವರು. ಅಂಗಡಿಗೆ ಹೋದಾಗ, ಇಲ್ಲಿ ಹೊರಗಡೆ ಅಡ್ಡಾಡಿದಾಗ ಬರುವಂಥದ್ದು. ಇಂಥವ್ರು ಸಿಕ್ಕಿದ್ದಾರೆ ನನಗೆ. 10 ವರ್ಷ ಇದ್ದೂ 1-2 ವಾಕ್ಯಗಳನ್ನು ಮಾತಾಡಲ್ಲ. ಆವಾಗ ನನಗೂ ಬೇಜಾರಾಗುತ್ತೆ. ಆದರೆ ಅವ್ರನ್ನ ಕಲಿಸೋ ರೀತಿ ಹೇಗೆ ಹೇಳಿ? ಪ್ರೀತಿಯಿಂದ, ಪ್ರೇಮದಿಂದ, ಅನುಕಂಪದಿಂದ ನೀವು ಉದಾಹರಣೆ ಹಾಕಬೇಕು, ಆಯಿತಾ? ಎಷ್ಟೋ ಜನರಿಗೆ ನಾನು ಇದರಲ್ಲಿ ಟಿ ವಿ ನ್ಯೂಸ್ ನೋಡಿ, ಸಮಾಚಾರ ನೋಡಿದಾಗ ಅವ್ರ ಉಚ್ಚಾರಣೆ ನೋಡಿ, ನಮ್ಮವರೇ ಕನ್ನಡ ಉಚ್ಚಾರಣೆ ಬರಲ್ಲ. ಇನ್ನೇನು ನಾವು ಇನ್ನೊಬ್ರಿಗೆ ಕನ್ನಡ ಕಲಿಸ್ತೀವಲ್ಲ, ನಮ್ಮ ಕನ್ನಡ ನಾವು ಫಸ್ಟ್ ಕಲ್ತ್ಕೋಬೇಕು ಅಲ್ವಾ? ಆಮೇಲೆ ಪ್ರಯಾಣ ಮಾಡಿ ಸಾಕಷ್ಟು. ನೀವು ಪ್ರಯಾಣ ಮಾಡಿ, ಅವ್ರು ಪ್ರಯಾಣ ಮಾಡಿ ಬಂದಿದ್ದಾರೆ ಪ್ರಯಾಣಿಕರಾಗಿ, ಆಯಿತಾ? ಬರೀ ಕರ್ನಾಟಕದಲ್ಲೇ ಇದ್ಬಿಟ್ಟು ಏನೋ ದುಡ್ಕೊಂಡು ಒಂದು ಸಂಸಾರನ ನಡೆಸ್ತಾ ಹೋದರೆ ಅಷ್ಟೇನಾ? ಇಲ್ಲೇ ಸತ್ಬಿಟ್ರೆ ಇಷ್ಟೇನಾ? ಡಾಕ್ಟರ್ ರಾಜ್ಕುಮಾರ್ ಅವರು ಸಾಕಷ್ಟು ಪ್ರಯಾಣ ಮಾಡಿದ್ದಾರೆ. ಹಾಗೆಯೇ ಆಮೇಲೆ ನಾನೊಬ್ಬ ಸಂಗೀತಕಾರ ಕೂಡ, ಒಬ್ಬ ಮ್ಯೂಸಿಷಿಯನ್ ಆಗಿ ಹೇಳ್ತಾ ಇದ್ದೀನಿ ಕೇಳಿ. ನಿಜವಾಗ್ಲೂ ಕನ್ನಡದಲ್ಲಿ ಇರೋ ಅಷ್ಟು ಸುಂದರವಾದ ಹಾಡುಗಳು ಬೇರೆ ಯಾವ ಭಾಷೆಯಲ್ಲೂ ನಾನು ನೋಡಲಿಲ್ಲ. ನಾನು ಸಾಕಷ್ಟು ಭಾಷೆಗಳನ್ನು ಮಾತಾಡ್ತೀನಿ, ಸಾಕಷ್ಟು ಭಾಷೆಗಳಲ್ಲಿ ನಾನು ಹಾಡ್ತೀನಿ ಕೂಡ. ಆದರೆ ನಮ್ಮ ಕನ್ನಡದಲ್ಲಿರೋಷ್ಟು ಪ್ರೀತಿ ಪ್ರೇಮದ ಹಾಡುಗಳು ಆಗಲಿ, ಜೀವನದ ಬಗ್ಗೆ ಹಾಡುಗಳಾಗಲಿ, ಮುಖ್ಯವಾಗಿ ದೇಶಭಕ್ತಿ ಹಾಡುಗಳು ಮುಖ್ಯವಾಗಿ ಬೇರೆ ಭಾಷೆಯಲ್ಲಿ ನಾನು ಕಾಣಲಿಲ್ಲ ಇಷ್ಟೊಂದು ಹಾಡುಗಳು. ಅಂದರೆ ಈ ಒಂದು ಅದ್ಭುತ ಸಂಸ್ಕೃತಿ ಇದೆ ನೋಡಿ, ರಿಚ್ ಕಲ್ಚರ್. ಇದನ್ನು ನಮ್ಮ ಹಿರಿಯರು ಉಳಿಸ್ಕೊಂಡ್ಬಂದಿದ್ದಾರೆ. ಗೌರವ, ಪ್ರೀತಿ ನೋಡಿದರೆ ನಿಮ್ಮ ಮೇಲೆ ಪ್ರೀತಿ ಹುಟ್ಟಬೇಕು. ನೀವು ಮಾತಾಡೋದು ನೋಡಿ, ನೀವು ಅದನ್ನು ಬಳಸೋ ರೀತಿನ ನೋಡಿ, ಆಯಿತಾ? ನಮ್ಮ ಸಂಸ್ಕೃತಿನ ನೋಡಿ ಅವರಿಗೆ ಪ್ರೇರಣೆ ಬರಬೇಕು, ಹೆದರ್ಸೋದಲ್ಲ. ಕನ್ನಡ ಮಾತಾಡು ಅಂತೇಳಿ ಏನು ಮಾಡ್ತೀರಾ? ಅವ್ನು ಮಾತಾಡ್ತಾನೆ ಅಂತ ತಿಳ್ಕೊಳ್ಳಿ. ಅವಾಗ ಏನು ಬಂತು? ಬರ್ತಾ ಬರ್ತಾ ಏನಾಗುತ್ತೆ ಹೇಳಿ? ನಮ್ಮ ಹಿರಿಯರು ನಾವು ಗೌರವಾನ್ವಿತವಾಗಿ ಏನು ಉಳಿಸ್ಕೊಂಡಿದ್ದೀವಲ್ಲ, ಆ ಒಂದು ಹೆಸರು ಕೆಟ್ಟು ಹೋಗುತ್ತೆ ಅಲ್ವಾ? ಎಂತಾರೆ ಅಲ್ಲಿ ಬೆದರಿಸೋ ಜನರು, ರೌಡಿಗಳು, ಆ ಥರ ಮಾತುಗಳು ಬಂದ್ಬಿಡ್ತಾರೆ. ಹಾಗಾಗಿ ಇದನ್ನು ಆದಷ್ಟು ನಿಮ್ಮ ಜನರಲ್ಲಿ ಹಂಚ್ಕೊಳ್ಳಿ. ಇರ್ತಾರೆ ಕೆಲವರು ಈ ಕಿಡಿಗೇಡಿಗಳು, ಅವರಿಗೆ ಕನ್ನಡನೂ ಬರಲ್ಲ, ಆ ಕಡೆ ಇಂಗ್ಲೀಷು ಬರಲ್ಲ, ಈ ಕಡೆ ಹಿಂದಿನೂ ಬರಲ್ಲ, ಏನೂ ಬರಲ್ಲ, ಅವ್ರಿಗೆ ಕಲಿಯೋ ಆಸೆನೂ ಇರಲ್ಲ, ಆಯಿತಾ? ನೋಡಿ, ಸ್ವಚ್ಛವಾದ ಉಚ್ಚಾರಣೆಯಿಂದ ನಿರರ್ಗಳವಾಗಿ ಮಾತಾಡುವಂಥವ್ರು ಎಷ್ಟು ಜನ ನೋಡಿದ್ದೀರಾ ನೀವು? ನಾನು ಇದೇ ಥರ ಬ್ರಿಟಿಷ್ ಇಂಗ್ಲೀಷಲ್ಲೂ ಮಾತಾಡಬಲ್ಲೆ, ಅಮೆರಿಕನ್ ಇಂಗ್ಲೀಷಲ್ಲೂ ಮಾತಾಡಬಲ್ಲೆ, ಆ ಜ್ಞಾನವೂ ಇದೆ. ಆದರೆ ಕನ್ನಡದ ಬಗ್ಗೆ ಅಗಾಧವಾದ ಪ್ರೀತಿ ಇದೆ, ಅರ್ಥ. ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ದಯವಿಟ್ಟು ಯಾರಿಗೂ ಬೆದರಿಸಿ ಮಾತಾಡೋಕ್ಕೆ ಹೇಳಬೇಡಿ, ಆಯಿತಾ? ಅವರನ್ನು ಪ್ರೀತಿಯಿಂದ, ಪ್ರೇಮದಿಂದ ಪ್ರೇರಣೆ ಕೊಡಿ, ಇನ್ಸ್ಪೈರ್ ಮಾಡಿ. ಅದು ಬಿಟ್ಬಿಟ್ಟು ಈ ಥರ ಯಾವುದೋ ಒಂದು ಪೋಸ್ಟರ್ ನೋಡಿದಿರಿ, ಇದರಲ್ಲಿ ಯಾವುದೋ ಒಂದು ಅಪಾರ್ಟ್ಮೆಂಟಲ್ಲಿ ನಾನು ಇರಬೇಕಾದ್ರೆ ನಾನು ಚಾಲಿ ಬಿಡಿ ಕನ್ನಡ ಮಾತಾಡಿ, ಇದೇನು ರೀ ಇದು ಶಬ್ದನ? ಇದು ಈ ಥರದ ಶಬ್ದಗಳು. ನಾನು ಹುಟ್ಟಿ ಬೆಳೆದಿರೋದೇ ಸ್ಲಮ್ಮಿಂದ. ನಾನು ಬಂದಿರೋದು, ನನಗೆ ಗೊತ್ತಿಲ್ಲದೆ ಇರೋದು ಏನಿದೆ, ನಾನು ಕಂಡಿದ್ದೀನಿ ಇದನ್ನೆಲ್ಲ. ಆದರೆ ಆ ಥರ ಶಬ್ದಗಳು, ನೀವು ನಿಜವಾಗ್ಲೂ ನಿಮಗೆ ಈ ಸಂಸ್ಕೃತಿಯನ್ನು ಉಳಿಸ್ಕೋಬೇಕು, ಇದ್ರ ಬಗ್ಗೆ ನಿಮಗೆ ಗೌರವ ಇದೆ, ಪ್ರೀತಿ ಇದೆ ಅನ್ನೋದಾದರೆ ಆ ಥರದ ಒಳ್ಳೊಳ್ಳೆ ಶಬ್ದಗಳನ್ನು ಮಾತಾಡೋದನ್ನು ಕಲ್ತ್ಕೊಳ್ಳಿ, ಆಯಿತಾ? ಧೈರ್ಯ ಅನ್ನೋದು ತೋಳಲ್ಲಿರುವಂಥದ್ದು. ಸಮಯ ಬಂದಾಗ ಹೋರಾಡಬೇಕೇ ಹೊರತು ಇನ್ನೊಬ್ರಿಗೆ ಬೆದರ್ಸಕ್ಕಂಥ ಧೈರ್ಯ ಉಪಯೋಗಿಸ್ಕೊಳ್ಳೋದು ಒಳ್ಳೆಯದಲ್ಲ, ಆಯಿತಾ? ಸೊ ನಮಸ್ಕಾರ, ಎಲ್ಲರೂ ಚೆನ್ನಾಗಿರಿ. ಆದರೆ ಈ ಅದ್ಭುತವಾದ ಸಂಸ್ಕೃತಿನ ದಯವಿಟ್ಟು ಪ್ರೀತಿಯಿಂದ ಉಳಿಸ್ಕೊಳ್ಳಿ. ಧನ್ಯವಾದ.